ಯಾವ ಜಾಗಕ್ಕೆ ಯಾರು ಕೂರ್ಬೇಕು ಅವ್ರು ಇರೋದೇ ಇಲ್ಲ ಸರ್. ಆ ಜಾಗಕ್ಕೆ ಅವನ ಬಗ್ಗೆ ಆ ಸ್ಥಾನದಲ್ಲಿ ಇವತ್ತು ಸಣ್ಣ ಎಕ್ಸಾಂಪಲು ನಿಮಗೆ ನಮ್ಮ ಕಂಠೀರವ ಸ್ಟುಡಿಯೋ ಇದೆ. ಕಂಠೀರವ ಸ್ಟುಡಿಯೋಕ್ಕೆ ಒಬ್ಬ ನಿರ್ದೇಶಕರಾಗಿ ಬರೋರು ಒಬ್ಬ ರಾಜಕಾರಣಿ, ಅವ್ರಿಗೆ ಸಿನಿಮಾ ಬಗ್ಗೆನೇ ಗೊತ್ತಿರಲ್ಲ. IAS ಅಧಿಕಾರಿ ಆಗಬೇಕು ಅಂದರೆ ಇದನ್ನು ಪಾಸ್ ಮಾಡಬೇಕು ಅಂತೀರಿ, DC ಆಗಬೇಕು ಅಂದರೆ ಇದನ್ನು ಪಾಸ್ ಮಾಡಬೇಕು ಅಂತೀರಿ, ಅಥವಾ ಬೇರೆ ಎಲ್ಲದಕ್ಕೂ ನೀವು ವಿದ್ಯೆಯನ್ನು ಕೇಳಿ ಇದು ಮಾಡಬೇಕು ಅಂತೀರಿ. ರಾಜಕಾರಣಿಗೆ ಯಾಕಿಲ್ಲ? ಆ್ಯಕ್ಚುಲಿ ಬೇಕು ಸರ್ ಅದು. ಇದನ್ನು ಒಕ್ಕೊರಲಿಂದ ನಮ್ಮ ಈ ಜನ ಅದನ್ನೊಂದು ನಿಯಮ ಮಾಡಬೇಕು. ಅದಕ್ಕೆ ವ್ಯವಹಾರ ಜೋಡಿತವಾಗಿರೋದ್ರಿಂದ ಅದು ಫೇಮಸ್ ಆಗಿರೋದ್ರಲ್ಲಿ ದುಡ್ಡು ಬರುತ್ತೆ ಅಂತ ಅದನ್ನು ಆರ್ಟ್ ಅಂತ ಮಾಡಿಲ್ಲ. ಇವತ್ತು ಆ ಸ್ಪೋರ್ಟ್ಸ್ ಬಿಸ್ನೆಸ್ ಆಗಿದೆ. ಅಂದರೆ ಈ ದೇಶದಲ್ಲಿ ಇದನ್ನೆಲ್ಲ ಪ್ರಶ್ನೆ ಮಾಡುವುದಕ್ಕೆ ನಮ್ಮ ಯಂಗ್ ಜನ್ರೇಷನ್ನು ರೆಡಿ ಇಲ್ಲ. ಇವತ್ತು ನಾವು ಓದಿದ್ದೀವಿ ಅಂತಲ್ಲ. ನಿಮಗೆ ವಿವೇಕಾನಂದರು ಹೇಳಿದಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ಎಜುಕೇಷನ್, ಅಂಬೇಡ್ಕರ್ ಹೇಳೋದು ಅದೇನಲ್ಲ. ಅಂಬೇಡ್ಕರ್ ಯಾಕೆ ಹೇಳಿ ಓದಿ ಬಂದು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ದು? ವಾಟ್ಸ್ ದ ಮೀನಿಂಗ್ ಆಫ್ ಎಜುಕೇಷನ್ ಅಂದರೆ ನೀನು ಪ್ರಶ್ನೆ ಎಲ್ಲಿ ಶುರುವಾಗುತ್ತೋ ಅಲ್ಲಿ ಎಜುಕೇಷನ್ ಶುರುವಾಗುತ್ತೆ. ನಾವು IT ಓದ್ತೀವಿ, MBA ಓದ್ತೀವಿ, ಎಲ್ಲ ಓದ್ತೀವಿ, ನಾವು ಪ್ರಶ್ನೆನೇ ಮಾಡಲ್ವಲ್ಲ ಸರ್. ಒಂದು ರೋಡ್ ಗುಂಡಿ ಬಿದ್ದರೆ ಪ್ರಶ್ನೆ ಮಾಡಲ್ಲ, ರೋಡಲ್ಲಿ ಯಾರನ್ನೋ ಹಿಡ್ಕೊಂಡು ಯಾರೋ ಹೊಡಿತಾ ಇರ್ತಾರೆ ಪ್ರಶ್ನೆ ಮಾಡಲ್ಲ, ಆಫೀಸ್ಗಳಲ್ಲಿ ಅಲ್ಲಿ ಇಲ್ಲಿ ಲಂಚ ತಿಂತಾ ಇರ್ತಾರೆ ಪ್ರಶ್ನೆ ಮಾಡಲ್ಲ. ಮತ್ತು ಏನಕ್ಕೆ ಓದ್ತಾ ಇದ್ದೀವಿ? ಹಳ್ಳಿಯಲ್ಲಿರುವಂಥ ಅನಕ್ಷರಸ್ಥ ಅಂತ ಕರಿತೀವಲ್ಲ, ಅಂದರೆ ಅವನು ವಿದ್ಯಾಭ್ಯಾಸ ಮಾಡಿರಲ್ಲ, ಬಟ್ ಅವನೇ ಅಕ್ಷರಸ್ಥ. ಆ್ಯಕ್ಚುಲಿ ಅವ್ನು ಪ್ರಶ್ನೆ ಮಾಡ್ತಾನೆ. ಈಗ ನೀನಾಸಂ ಅನ್ನೋಂಥದ್ದಿದೆ, ರಂಗಾಯಣ ಅನ್ನೋದಿದೆ, NSD ಅಂತಿದೆ. ನಾಟಕದವರನ್ನು ನೀವು ಶಾಲೆಗೆ ಉಪಯೋಗಿಸ್ಕೊಂಡು ಒಂದು ಪಾಠ. ಈಗ ನಿಮ್ಗೆ ಗೊತ್ತಾ, ನಮ್ಮ ಗುರುಗಳಾದಂಥ ಇಕ್ಬಾಲ್ ಅಹಮದ್ ಅವರು, ನಾನವಾಗ 18 ಅಂದರೆ ಎಷ್ಟಾಯ್ತು ಸರ್, 40 ವರ್ಷದ ಮೇಲೆ ಚಿನ್ನ ಬಣ್ಣ ಅಂತ ಶುರು ಮಾಡಿದ್ರು. ಅದು ಏನು ಹೇಳಿ, ಚಿನ್ನ ಬಣ್ಣ ಮಕ್ಕಳ ಪಠ್ಯಕ್ರಮವನ್ನೇ ಎನ್ಯಾಕ್ಟ್ ಮಾಡೋದು. ಪಂಚತಂತ್ರ ಇತ್ತು ನಿಮಗೆ ಮಕ್ಕಳಿಗೆ. ಆ ಪಂಚತಂತ್ರ ಕ್ಯಾರೆಗಳ ಥರನೇ ಮಕ್ಕಳಿಗೆ ಕತೆ ಹೇಳೋದು. ಅಂದರೆ ಆ ಪಾಠವನ್ನೇ ಕಥೆಯಾಗಿ ಮಾರ್ಪಡಿಸಿ ಅದನ್ನು ಅಭಿನಯಿಸಿ ಆಯಾ ಸ್ಕೂಲಿಗೆ ಹೋಗಿ ಹೇಳುವಂಥ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ದಾರೆ. ಬಟ್ ಅದಕ್ಕೆಲ್ಲ ಸರಿಯಾದ ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಲ್ಲ ನಮ್ಮಲ್ಲಿ ಕ್ರಿಯೇಟಿವ್ ಆದಂಥ. ಆಮೇಲೆ ನಮ್ಮಲ್ಲಿ ಇನ್ನೊಂದು ಏನಾದರೂ ಅಂದ್ಕೊಳ್ಳಿ ಸರ್, ಯಾವ ಜಾಗಕ್ಕೆ ಯಾರು ಕೂರ್ಬೇಕು ಅವ್ರು ಇರೋದೇ ಇಲ್ಲ ಸರ್. ಆ ಜಾಗಕ್ಕೆ ಅವನ ಬಗ್ಗೆ ಆ ಸ್ಥಾನದಲ್ಲಿ ಇವತ್ತು ಸಣ್ಣ ಎಕ್ಸಾಂಪಲು ನಿಮಗೆ ನಮ್ಮ ಕಂಠೀರವ ಸ್ಟುಡಿಯೋ ಇದೆ. ಕಂಠೀರವ ಸ್ಟುಡಿಯೋಕ್ಕೆ ಒಬ್ಬ ನಿರ್ದೇಶಕರಾಗಿ ಬರೋರು ಒಬ್ಬ ರಾಜಕಾರಣಿ, ಅವ್ರಿಗೆ ಸಿನಿಮಾ ಬಗ್ಗೆನೇ ಗೊತ್ತಿರಲ್ಲ. ಹೇಗೆ ಒಂದು ಸ್ಟುಡಿಯೋನ ಇಂಪ್ರೂವ್ ಮಾಡೋಕ್ಕಾಗುತ್ತೆ? ನಮ್ಮಲ್ಲಿ ಮಿನಿಸ್ಟ್ರು ಹಾಗೆ ಇದೆ ಅಲ್ವಾ. ಈಗ ಯಾವುದೇ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ತೊಗೊಂಡ್ರೆ ನಿಮಗೆ ಕನ್ನಡ ಸಂಸ್ಕೃತಿ ಅಥವಾ ಬೇರೆ ಯಾವುದೇ ಒಂದು ಇದನ್ನು ತೊಗೊಂಡ್ರೆ ಅದರಲ್ಲಿ ಅವ್ರಿಗೆ ಏನಾದ್ರು ಗ್ರಹಿಕೆ ಇದೆಯಾ, ಅದರಲ್ಲಿ ಆಳವಾದ ಬೇಕೇ ಬೇಕಾಗುತ್ತೆ. ಸುಮ್ಮನೆ ಅಲ್ಲ. ಕನ್ನಡ ಆ್ಯಂಡ್ ಕಲ್ಚರ್ ಆಗಲಿ, ಗೃಹ ಮಂತ್ರಿ ಆಗಲಿ, ಬೇರೆ ನಾಲೆಡ್ಜ್ ಬೇಕಾಗುತ್ತೆ. ಮೊನ್ನೆ ಅವ್ರು ಯಾರೋ ಸಂಸತ್ತಲ್ಲಿ ಲೋಕಸಭೆಯಲ್ಲಿ ಕೇಳಿದ್ರಲ್ಲ, ನೀವು IAS ಅಧಿಕಾರಿ ಆಗಬೇಕು ಅಂದರೆ ಇದನ್ನು ಪಾಸ್ ಮಾಡಬೇಕು ಅಂತೀರಿ, DC ಆಗಬೇಕು ಅಂದರೆ ಇದನ್ನು ಪಾಸ್ ಮಾಡಬೇಕು ಅಂತೀರಿ, ಅಥವಾ ಬೇರೆ ಎಲ್ಲದಕ್ಕೂ ನೀವು ವಿದ್ಯೆಯನ್ನು ಕೇಳಿ ಇದು ಮಾಡಬೇಕು ಅಂತೀರಿ. ರಾಜಕಾರಣಿಗೆ ಯಾಕಿಲ್ಲ? ಆ್ಯಕ್ಚುಲಿ ಬೇಕು ಸರ್ ಅದು. ಇದನ್ನು ಒಕ್ಕೊರಲಿಂದ ನಮ್ಮ ಈ ಜನ ಅದನ್ನೊಂದು ನಿಯಮ ಮಾಡಬೇಕು. ನಾನು ಹೇಳ್ತಿರೋದು ಓದಿಲ್ಲದೆ ಇರೋರು ಕೂಡ ರಾಜಕಾರಣ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ಆದರೆ ಹಿಂದೆಲ್ಲ ನೋಡಿ, ರಾಮಕೃಷ್ಣ ಹೆಗಡೆ, ಲೋಹಿಯಾ, ಗೋಪಾಲ್ ಗೌಡ್ರು ಓದ್ದವ್ರು ಸರ್, ಟೀಚರ್ಸು, ಕೆಲವರು ಲಾಯರ್ಸು, ತುಂಬ ಜನ ಅನಕ್ಷರಸ್ಥರು ಕಡಿಮೆ. ನೀವು ಬೇಕಾದ್ರೆ ತುಂಬ ಹುಡುಕಿ ನೀವು ಹಿಂದೆಲ್ಲ ಯೋಚನೆ ಮಾಡಿ. ನಾನು ಹೇಳಿದ್ರು ಈಗಿರುವಂಥವ್ರನ್ನ ನಾನು ದೂರ್ತಾ ಇಲ್ಲ. ನಮ್ಮ ಆಯ್ಕೆ ಇದೆಯಲ್ಲ, ನಮ್ಮ ಆಯ್ಕೆಯಲ್ಲೇ ನಾವು ತುಂಬ ತಪ್ಪು ಮಾಡ್ತಾ ಇದ್ದೀವಿ. ನಾನು ಕಾಂಗ್ರೆಸ್ಸು, BJP, ಕಮ್ಯುನಿಸ್ಟು, ಇನ್ನೊಂದು ಯಾವುದ್ರ ಬಗ್ಗೆನೂ ಮಾತಾಡ್ತಿಲ್ಲ. ನನ್ನ ನಾಯಕನನ್ನು ಆಯ್ಕೆ ಮಾಡಬೇಕಾದ್ರೆ ಆ ಆಯ್ಕೆಯಲ್ಲಿ ಒಂದು ಒಳ್ಳೆಯತನವನ್ನು ಯೋಚನೆ ಮಾಡಿ ಆಯ್ಕೆ ಮಾಡಬೇಕಾಗುತ್ತೆ ಸರ್. ನಾನು ಅದನ್ನೇ ಕೇಳ್ತೀನಿ, ಇವತ್ತು ಯಾವ ರಂಗದಲ್ಲಿದೆ ಸರ್? ಈಗ ನನ್ನ ಮಗ ಸ್ಪೋರ್ಟ್ಸಲ್ಲಿದ್ದಾನೆ. ಸ್ಪೋರ್ಟ್ಸಲ್ಲಿ ಕರೆಕ್ಟಾಗಿ ನಾವು ಯೋಚನೆ ಮಾಡಿದ್ರೆ ಎಜುಕೇಷನ್ಸ್ ಸ್ಪೋರ್ಟ್ಸು ಬರುತ್ತೆ. ಎಷ್ಟು ಜನರಿಗೆ ಅವಕಾಶ ಇದೆ? ನಾವು ಕ್ರಿಕೆಟ್ ಬಿಟ್ಟರೆ ನಮ್ಮ ದೇಶದಲ್ಲಿ ಬೇರೆ ಈಗೀಗ ಶಟಲ್ ಆಗ್ತಾ ಇದೆ, ಈಗೀಗ ಕಬಡ್ಡಿ ಬಂದಿದೆ. ಈಗ ಅದು ಯಾವಾಗಲೂ ಬರಬೇಕಾಗಿದ್ದು, ಆದರೆ ಅದಕ್ಕೆ ವ್ಯವಹಾರ ಜೋಡಿತವಾಗಿರೋದ್ರಿಂದ ಅದು ಫೇಮಸ್ ಆಗಿರೋದ್ರಲ್ಲಿ ದುಡ್ಡು ಬರುತ್ತೆ ಅಂತ ಅದನ್ನು ಆರ್ಟ್ ಅಂತ ಮಾಡಿಲ್ಲ. ಇವತ್ತು ಆ ಸ್ಪೋರ್ಟ್ಸ್ ಬಿಸ್ನೆಸ್ ಆಗಿದೆ, ಆದ್ದರಿಂದ ಅದಕ್ಕೆ ಬೆಲೆ ಬಂದಿರೋದು. ಇವತ್ತು ನೀವು ದೊಡ್ಡ ಪ್ಲೇಯರ್ ಆದರೆ ನಿಮಗೊಂದು ಆಟಕ್ಕೆ ಈಗ, ಏಕೆಂದರೆ ಅದರಲ್ಲಿ ಎನ್ಲಾರ್ಜ್ ಮಾಡಿದ್ದಾರೆ. ಈಗ ಮೊದಲು ಏನಾಗಿತ್ತು ಅಂದರೆ ಟೆಸ್ಟ್ ಇತ್ತು, ನಮಗೆ ಒನ್ ಡೇ ಇರಲಿಲ್ಲ. ಒನ್ ಡೇ ಒಂದು ಫಾರ್ಮೆಟ್ ಬಂದಿದ್ದೆ ಆಮೇಲೆ ಅಲ್ವಾ.
ನಾವು ರಣಜಿ ಗಿಣಜಿ ಏನೇ ಆಡಿದ್ರು 3 ಡೇಸು ಅಥವಾ 4 ಡೇಸು ಟೆಸ್ಟು 5 ಡೇಸ್ ಟೆಸ್ಟ್ ಆಡ್ತೀವಿ. ಅದೊಂದು ಕ್ಲಾಸಿಕ್ ಆಗಿತ್ತು. ನಮ್ಮ ವಿಶ್ವನಾಥ್ ಅವರಾಗಲಿ, ಗವಾಸ್ಕರ್ ಅವರಾಗಲಿ, ಪ್ರಸನ್ನ ಅವರಾಗಲಿ, ಸುಧಾಕರ್ ಅವರಾಗಲಿ, ನಮ್ಮ ಚಂದ್ರಶೇಖರ್ ಆಗಲಿ, ಅವರೆಲ್ಲ ಆಡಬೇಕಾದ್ರೆ ಅದು ಆರ್ಟ್ ಆಗಿತ್ತದು. ಇವತ್ತು ದೊಡ್ಡ ಬಿಸ್ನೆಸ್ ಆಗಿದೆ. ಹಾಗಾಗಿ ಅದಕ್ಕೆ ಹೆಚ್ಚು ಬೆಲೆ ಸಿಗ್ತಾ ಇದೆ. ಎಲ್ಲ ಮಕ್ಕಳು ಕ್ರಿಕೆಟರ್ ಆಗಬೇಕು. ಈಗ ನನ್ನ ಮಗ ತುಂಬ ಒದ್ದಾಡ್ತಾ ಇದ್ದಾನೆ. ನಾನು ಅಲ್ಲಿ ಇಲ್ಲಿ ಸ್ಪಾನ್ಸರ್ ಹುಡುಕ್ತಾನೆ, ಒದ್ದಾಡ್ತಾನೆ. ಎಸ್, ಹಿ ವಾಂಟ್ ಟು ಬಿ ಎ ಫೈಟರ್. ಎಸ್, ನಾನು ಅದಕ್ಕೆ ಖರ್ಚು ಮಾಡ್ತೇನೆ. ಸ್ಪೋರ್ಟ್ಸು ನಿಜವಾಗ್ಲೂ ತುಂಬ ಕಷ್ಟ ಇದೆ. ನಮ್ಮ ಈ ಭಾರತದಲ್ಲಿ ತುಂಬ ಒಳ್ಳೆಯ ಸ್ಪೋರ್ಟ್ಸ್ಮನ್ ಇದ್ದಾರೆ, ಆದರೆ ಅವರಿಗೆ ಪ್ಲ್ಯಾಟ್ಫಾರ್ಮ್ ಇಲ್ಲ. ಎಲ್ಲೆಲ್ಲೋ ಕಳೆದು ಹೋಗ್ತಾ ಇದ್ದಾರೆ. ನೀವು ಒಳ್ಳೆಯ ಮೀನುಗಾರರ ಮಕ್ಕಳುಗಳು, ಎಷ್ಟು ಒಳ್ಳೆಯ ಮೀನುಗಾರರ ಮಕ್ಕಳುಗಳು ಫಿಸಿಕ್ ಹೇಗಿದೆ, ಅವರ IQ ಎಷ್ಟು ಚೆನ್ನಾಗಿದೆ, ಅವ್ರ ರನ್ನಿಂಗ್ ಹೆಂಗಿದೆ, ಎಲ್ಲ ಇದ್ದಾರೆ. ಆದರೆ ಅವ್ರಿಗೆ ಕರೆಕ್ಟಾದ ಪ್ಲ್ಯಾಟ್ಫಾರ್ಮ್ ಎಲ್ಲಿ ವರ್ಕ್ ಮಾಡ್ತಾ ಇದೆ, ಒಂದು ಕ್ರೀಡಾ ಪ್ರಾಧಿಕಾರ ಇದೆ, ಎಲ್ಲಿ ಕೆಲಸ ಮಾಡ್ತಿದೆ? ಎಕ್ಸ್ಪೆರಿಮೆಂಟ್ ಇಲ್ಲ. ಅಲ್ಲೂ ಅಷ್ಟೇ. ಈಗ ಒಂದು 10 ವರ್ಷದೇನೋ 12 ವರ್ಷದೇನೋ ಯಾರೋ ಒಬ್ರು ಇದ್ದಾರೆ, ಅವ್ರು ಒಬ್ಬರೇ ಇದ್ದಾರೆ ಅಲ್ಲಿ. ಹೌದು. ಬದಲಾವಣೆಗಳನ್ನು ಮಾಡುವಾಗ ವಿಷನ್ ಇರುವಂಥ ಕೆಲಸದವ್ರು ಬೇಕಾಗುತ್ತೆ, ಕೆಲಸ ಮಾಡೋರು ಬೇಕು. ಅಲ್ಲಿಲ್ಲ. ನನಗಿದು ಗೊತ್ತಿಲ್ಲ, ಇದು ಸತ್ಯನೋ ಸುಳ್ಳ ಗೊತ್ತಿಲ್ಲ. ಒಬ್ಬರು ಬಂದು ನನಗೆ ಹೇಳಿದ್ರು, ಅರುಣ್ ಅವರೇ ನಿಮ್ಗೆ ಗೊತ್ತಾ? ಯಾಕಂದ್ರೆ ನನ್ನ ಮಗ, ನಾನು ಕಂಠೀರವ ಸ್ಟೇಡಿಯಮಲ್ಲಿ ಒಂದು ಸರಿ ಏನೋ ಒಂದು ಫೈಟ್ ಎಲ್ಲ ಇತ್ತು, ಇನ್ನೂ ಬಿಗಿನಿಂಗ್. ಅಲ್ಲಿ ಹೋದಾಗ ಒಬ್ಬರು ಸ್ಪೋರ್ಟ್ಸ್ಮನ್ ಬಂದರು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಮಗನಿಗೆ ಸ್ಪೋರ್ಟ್ಸ್ ಇದರಲ್ಲಿ ಮುಂದುವರಿಸ್ಬೇಕು ಅಂತಿದ್ದೀರಾ ಸರ್? ಹೌದು ಸರ್. ತುಂಬ ಕಷ್ಟ ಸರ್, ನೀವೇ ಖರ್ಚು ಮಾಡಬೇಕಾಗುತ್ತೆ. ಅವನ್ನ ಮೂವೈ ಬಾಕ್ಸರ್ ಅದು ನಮ್ಮ ದೇಶದ್ದು ಅಲ್ಲ, ನೀವು ಮತ್ತೆ ಅಲ್ಲಿಗೆ ಕಳಿಸ್ಬೇಕು. ಆಮೇಲೆ ಇಲ್ಲಿ ಅದನ್ನು ಹೇಳ್ಕೊಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ದೇ ಆರ್ ನಾಟ್ ವೆರಿ ಗುಡ್ ಟೀಚರ್ಸ್. ಯಾಕೆಂದರೆ ಇಲ್ಲಿ ಅವರು ಎಕ್ಸಸೈಸ್ ಕಲ್ತಿದ್ದಾರೆ. ಕೆಲವು ಜನ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಆದರೆ ಅವರು ಇರೋದು ಇನ್ನೆಲ್ಲೆಲ್ಲೋ ಇದ್ದಾರೆ. ಇಲ್ಲಿ ಎಕ್ಸಸೈಸ್ ಹೇಳ್ಕೊಡ್ತಾರೆ, ನಿಮಗೆ ಆರ್ಟ್ ಹೇಳ್ಕೊಡಲ್ಲ. ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸಸೈಸ್ ಆ್ಯಂಡ್ ಆರ್ಟ್. ಅಂದರೆ ಯಾವುದೇ ಕರಾಟೆ ಇರ್ಬೋದು, ಯಾವುದೇ ಮಾರ್ಷಲ್ ಆರ್ಟ್ ಇರ್ಬೋದು, ದಟ್ ಈಸ್ ಆರ್ಟ್. ಅದಕ್ಕೆ ಮಾರ್ಷಲ್ ಆರ್ಟ್ ಅಂತ ಕರೆಯೋದು. ಈ ಆರ್ಟ್ ಅನ್ನೋ ಫಾರ್ಮನ್ನು ಹೇಳ್ಕೊಡಲ್ಲ ಸರ್, ಎಕ್ಸಸೈಸ್ ಹೇಳ್ಕೊಡ್ತಾರೆ ಅಷ್ಟೇನು. ಆಯಿತು, ಒಂದು ಸ್ವಲ್ಪ ಎಷ್ಟು ಖರ್ಚು ಬರ್ತದೆ ಸರ್? ನಾನು ಹೇಳಿದೆ ಹಿಂಗೆ ಆಗುತ್ತೆ ಅವನು ಹೋಗೋದಕ್ಕೆ ಬರೋದಕ್ಕೆ ಇಲ್ಲ. ಹ್ಞೂ ಸರ್, ನಮ್ಮದು ಎಲ್ಲ ಹಂಗೆ ನೋಡಿ. ನಾನು ಆ್ಯಕ್ಚುಲಿ ಸಿರ್ಸಿ ಕಡೆಯವನು. ಆಮೇಲೆ 2 ನಿಮಿಷ ಹಂಗೆ ನೋಡ್ತಾಯಿದ್ರು. ಅವ್ರ ಕಣ್ಣಲ್ಲಿ ನೀರು. ಯಾಕೆ ಸರ್, ಏನಾಯಿತು ಅಂದೆ. ಸರ್ ಏನು ಗೊತ್ತಾ ಸರ್, ಈಗ ನೋಡಿ ಸರ್, ನಮಗೆ ಈಗ ಒಂದು ಅಮೌಂಟ್ ಇರುತ್ತೆ ಸರ್. ಸುಮ್ಮನೆ ಒಂದು ಎಕ್ಸಾಂಪಲ್ಗೆ, ನಮಗೆ ವರ್ಷಕ್ಕೆ 1.5 ಲಕ್ಷ ಅಂತ ಇರುತ್ತೆ ಸರ್, ಅಥವಾ 1 ಲಕ್ಷ ಅಂತ ಇರುತ್ತೆ ಸರ್. ಸರ್, ನಾವು ಆ ದುಡ್ಡು ಇಸ್ಕೊಳ್ಳೋದಕ್ಕೆ ಲಂಚ 50,000 ರೂಪಾಯಿ ಕೊಟ್ಟರೆ ನಮಗೆ 1 ಲಕ್ಷ ರೂಪಾಯಿ ಚೆಕ್ ಕೊಡ್ತಾರೆ ಸರ್. ಅಂದರೆ ಈ ಥರ ಸ್ಥಿತಿಯಲ್ಲಿರ್ಬೇಕಾದ್ರೆ ಒಬ್ಬ ಸ್ಪೋರ್ಟ್ಸ್ಮನ್ ಹೆಂಗೆ ಬದುಕ್ತಾನೆ? ಅಂದರೆ ಈ ದೇಶದಲ್ಲಿ ಇದನ್ನೆಲ್ಲ ಪ್ರಶ್ನೆ ಮಾಡುವುದಕ್ಕೆ ನಮ್ಮ ಯಂಗ್ ಜನ್ರೇಷನ್ನು ರೆಡಿ ಇಲ್ಲ. ಇವತ್ತು ನಾವು ಓದಿದ್ದೀವಿ ಅಂತಲ್ಲ. ನಿಮಗೆ ವಿವೇಕಾನಂದರು ಹೇಳಿದಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ಎಜುಕೇಷನ್? ಅಂಬೇಡ್ಕರ್ ಹೇಳೋದು ಅದೇನಲ್ಲ. ಅಂಬೇಡ್ಕರ್ ಯಾಕೆ ಹೇಳಿ ಓದಿ ಬಂದು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ದು? ವಾಟ್ಸ್ ದ ಮೀನಿಂಗ್ ಆಫ್ ಎಜುಕೇಷನ್ ಅಂದರೆ, ನೀನು ಪ್ರಶ್ನೆ ಎಲ್ಲಿ ಶುರುವಾಗುತ್ತೋ ಅಲ್ಲಿ ಎಜುಕೇಷನ್ ಶುರುವಾಗುತ್ತೆ. ನಾವು IT ಓದ್ತೀವಿ, MBA ಓದ್ತೀವಿ, ಎಲ್ಲ ಓದ್ತೀವಿ, ನಾವು ಪ್ರಶ್ನೆನೇ ಮಾಡಲ್ವಲ್ಲ ಸರ್. ಒಂದು ರೋಡ್ ಗುಂಡಿ ಬಿದ್ದರೆ ಪ್ರಶ್ನೆ ಮಾಡಲ್ಲ. ರೋಡಲ್ಲಿ ಯಾರನ್ನೋ ಹಿಡ್ಕೊಂಡು ಯಾರೋ ಹೊಡಿತಾ ಇರ್ತಾರೆ, ಪ್ರಶ್ನೆ ಮಾಡಲ್ಲ. ಆಫೀಸ್ಗಳಲ್ಲಿ ಅಲ್ಲಿ ಇಲ್ಲಿ ಲಂಚ ತಿಂತಾ ಇರ್ತಾರೆ, ಪ್ರಶ್ನೆ ಮಾಡಲ್ಲ. ಮತ್ತು ಏನಕ್ಕೆ ಓದ್ತಾ ಇದ್ದೀವಿ ನಾವು? ವಾಟ್ಸ್ ದ ಮೀನಿಂಗ್ ಆಫ್ ಎಜುಕೇಷನ್? ಹಳ್ಳಿಯಲ್ಲಿರುವಂಥ ಅನಕ್ಷರಸ್ಥ ಅಂತ ಕರಿತೀವಲ್ಲ, ಅಂದರೆ ಅವನು ವಿದ್ಯಾಭ್ಯಾಸ ಮಾಡಿರಲ್ಲ, ಬಟ್ ಅವನೇ ಅಕ್ಷರಸ್ಥ. ಆ್ಯಕ್ಚುಲಿ ಅವನು ಪ್ರಶ್ನೆ ಮಾಡ್ತಾನೆ. ನಮ್ಮಲ್ಲಿ ಇಷ್ಟು ಓದಿರುವಂಥ, ಇಷ್ಟೆಲ್ಲ ನಾವು IT ಗೀಟಿಯಲ್ಲೆಲ್ಲ ಕೆಲಸ ಮಾಡಿ ಎಷ್ಟೆಷ್ಟು ಒಳ್ಳೆಯ ಕಡೆ ಇದ್ದಾರಲ್ಲ, ಯಾವತ್ತಾರು ಒಂದು ದಿನ ನಾವು ಈ ಪರಿಸರಕ್ಕಾಗಿ ನಾನು ಮಾಡ್ತಿಲ್ಲ ಅಂತೇಳಿ, ಅದು ಓನ್ಲಿ 10% ಇದೆ ಅಷ್ಟೇ. ಯಾರೂ ಹೊರಗೆ ಬರಲ್ಲ, ಯಾರೂ ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡಿದ ತಕ್ಷಣ ಹೆದರಿಕೆ ಶುರುವಾಗುತ್ತೆ. ತೊಂದರೆ ಆಗುತ್ತಾ ಅಂತ. ತೊಂದರೆ ಆಗುತ್ತಾ ಅಂತ. ಅಂದರೆ ಈ ಹೆದರಿಕೆ ಇರೋದನ್ನು ನೀವು ಪ್ರಜಾಪ್ರಭುತ್ವ ಅಂತೀರಾ? ನಾವು ಆ ಥರದಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೆ ಎಜುಕೇಷನ್ ಸಿಸ್ಟಮ್ ಹಂಗೆ ಆಗಬೇಕು ಅಂತ. ಅವನು ಪ್ರಶ್ನೆ ಕೇಳೋಂಗೆ ಆಗಬೇಕು. ಅವನು ಯಾಕ್ರಿ ಹಿಂಗೆ ಆಗ್ತಾ ಇದೆ? ನಮ್ಮಲ್ಲಿ ಆ ಥರದ ಮಾಡೆಲ್ನ ರೆಡಿನೇ ಆಗ್ತಿಲ್ಲ. ಹಿಂದೆ ನಮಗೆಲ್ಲ ಇತ್ತು, ನಿಜವಾಗ್ಲೂ ಒಳ್ಳೆ ಟೀಚರ್ಸ್ ಇದ್ದರು. ನಮಗೆ ಒಳ್ಳೊಳ್ಳೆಯ ಪಾಠದ ಜೊತೆಗೆ ಬೇರೆಯ ಕಥೆಗಳನ್ನು ಹೇಳೋದ್ರ ಮೂಲಕ ನಮ್ಮನ್ನು ಇನ್ಸ್ಪೈರ್ ಮಾಡೋರು. ನಿಮ್ಗಾಗಲೇ ಹೇಳಿದ್ನಲ್ಲ, ನಾನು ಒಬ್ಬ ಟೀಚರ್ ಒಂದು ಪಾಠವನ್ನು ಹೆಂಗೆ ಮಾಡ್ತಿದ್ರು, ಬಾಪಟ್ಟು ಇನ್ವಾಲ್ವ್ ಮಾಡಿ ಸೆಳೆಯುವಂಥದ್ದು. ಈಗ ಬಾಪಟ್ ಅಂತಿದ್ರು, ಅವರು ಶೇಕ್ಸ್ಪಿಯರ್ನ ಸನೆಟ್ಟನ್ನು ಎಷ್ಟು ಚೆನ್ನಾಗಿ ಓದೋರು ಗೊತ್ತಾ?
ಟು ಬಿ ಆರ್ ನಾಟ್ ಟು ಬಿ ಅಂತ ಹ್ಯಾಮ್ಲೆಟ್ನ, ನಮಗೆ ಹ್ಯಾಮ್ಲೆಟ್ ಸಬ್ ಟೆಕ್ಸ್ಟ್ ಇತ್ತು ಅದನ್ನು. ಆಮೇಲೆ ವಿಜಯವಾಮನ್ ಸಾರು ಒಂದು ಪಾಠ ಎಷ್ಟು ಚೆನ್ನಾಗಿ, ಇಂಗ್ಲೀಷ್ ಟೀಚರ್ ಅವರು, ಆದರೆ ಕನ್ನಡ ಸಾಹಿತ್ಯ ಓದ್ಕೊಂಡಿದ್ರು, ಎಲ್ಲ ಓದ್ಕೊಂಡಿದ್ರು, ಎಷ್ಟು ಚಂದ ಪಾಠ ಮಾಡೋರು. ಅಂದರೆ ಎಜುಕೇಷನ್ ಸಿಸ್ಟಮಲ್ಲಿ ಈಗ ಇರುವಂಥ ಟೆಕ್ನಾಲಜಿಯಲ್ಲಿ ಸೋಲಿಲ್ಲ. ಅವರಿಗೆಲ್ಲ ಆತ್ಮವನ್ನು, ತಮ್ಮ ಆತ್ಮ ಕೊಟ್ಟು ಕೆಲಸ ಮಾಡೋರು. ಈಗ ತುಂಬ ಕಷ್ಟ. ನಾನು ಹೇಳೋದು ಟೀಚರ್ ಪ್ರೋಗ್ರಾಮನ್ನು ಬೇರೆ ಥರ ಮಾಡಬೇಕು, ಲ್ಯಾಬ್ ಮಾಡಬೇಕು ಎಜುಕೇಷನ್ ಸಿಸ್ಟಮನ್ನು. ಆಮೇಲೆ ನಾನು ಹೇಳೋದು ಈ ನೆಲದ ಮಣ್ಣಿನಲ್ಲಿ, ನಾನು ಹೇಳೋದು ಭಾಷೆ ಹೇರುವುದರ ಮೂಲಕ ಭಾರ ಆಗಬಾರ್ದು. ಆದರೆ ಈ ಭಾಷೆಯಲ್ಲಿ ಒಂದು ಆರ್ಟ್ ಇದೆ, ಇದರಲ್ಲೊಂದು ಸಂಸ್ಕೃತಿ ಇದೆ ಅನ್ನೋದನ್ನು ಅರಿವು ಮೂಡಿಸ್ಬೇಕಲ್ಲ ಮಕ್ಕಳಿಗೆ. ಅದು ಆಗ್ತಾ ಇಲ್ಲ. ಈಗ ಏನಾಗುತ್ತೆ ಅಂದರೆ, ಈಗ ಒಂದು ಪ್ರೈವೇಟ್ ಸ್ಕೂಲಲ್ಲಿ ನಿಮಗೆ ತಕ್ಷಣ ಕನ್ನಡ, ಕೆಲವು ಸ್ಕೂಲ್ಗಳಲ್ಲಿ ನಾನು ಕಂಡ ಹಾಗೆ ತಕ್ಷಣ ಕನ್ನಡ ಹೇಳ್ಕೊಡಲ್ಲ, ಬಿಗಿನಿಂಗಿಂದನೇ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಇಂಗ್ಲೀಷ್ ಹೇಳ್ಕೊಟ್ಟು 5ನೇ ಕ್ಲಾಸಿಂದ ಕನ್ನಡ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಮಗುಗೆ ಇಂಗ್ಲೀಷ್ ಇಷ್ಟ ಆಗ್ಬಿಟ್ಟರೆ ಆ ಮಗು ತಪ್ಪಲ್ಲ, ಅದು ಈ ಸಮಾಜದಲ್ಲಿರುವಂಥ ಆ ಸ್ಕೂಲು ಮತ್ತು ಪೇರೆಂಟ್ನ ತಪ್ಪಾಗುತ್ತೆ. ತನ್ನ ನೆಲದ ಭಾಷೆಯನ್ನು ಹೇಳ್ಕೊಡ್ತಾ ಇಲ್ಲ ನೀವು ಬಿಗಿನಿಂಗಿಂದ ಹೇಳಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನನ್ನ ಭಾಷೆಯ ಆಲ್ಫಾಬೆಟ್ಸ್ ಇದೆಯಲ್ಲ, ಅಥವಾ ನನ್ನ ಭಾಷೆಯ ಅಕ್ಷರಗಳಿದೆಯಲ್ಲ, ಲಿಪಿ ಇದೆಯಲ್ಲ, ಅದು ಬೇರೆ ಥರ ಇದೆ, ಇಂಗ್ಲೀಷ್ ಬೇರೆ ಥರ ಇದೆ. ನೀವು ಇಂಗ್ಲೀಷ್ನ ಸಾಹಿತ್ಯದವರು ಇವತ್ತಿಗೂ ದಿನಕ್ಕೆ 1,00,000 ಪದವನ್ನು ಬೇರೆ ಬೇರೆ ಭಾಷೆ, ಅದಕ್ಕೊಂದು ದೊಡ್ಡ ಲ್ಯಾಬೇ ಮಾಡ್ಕೊಂಡಿದ್ದಾರೆ. ಅವರು ಕಲೆಕ್ಟ್ ಮಾಡಿ ಆ ಭಾಷೆನ ಬೆಳೆಸ್ತಿದ್ದಾರೆ. ಅಂದರೆ ಕೃಷಿ ಮಾಡ್ತಿದ್ದಾರೆ. ನಮ್ಮಲ್ಲಿ ಕೃಷಿಯಾಗಿ ನಿಂತಹ ಪೈರನ್ನು ಕಡಿದು ನಾವು ಕೃಷಿನೇ ಮಾಡ್ತಿಲ್ಲ. ಇವತ್ತು ಹೆಂಗೆ ರೈತರು ಕೆಲವರು ಏನು ಬರಡು ಭೂಮಿ ಅಂತಿದ್ರಲ್ಲ, ಆ ಥರ ಆಗ್ತಾ ಇದೆ ಕನ್ನಡದ ಸ್ಥಿತಿ. ಅಲ್ಲಿ ಕೃಷಿ ಆಗ್ತಾ ಇದೆ. ಇವತ್ತು ನಮ್ಮ ಪದಗಳು ಕಳೆದೋಗ್ತಾ ಇದೆ. ನಮಗೆ ಕೆಲವು ಪದಗಳು ಮರ್ತೋದಂಗೆ ಆಗ್ತಾ ಇದೆ. ಕುನ್ನಿ, ಭಾಷೆಯ ವೈವಿಧ್ಯತೆ ಇದೆಯಲ್ಲ, ಭಾಷೆಯ ಒಳಗಿನ ಈಗ ನೀವು ಮಂಗಳೂರಿನವರು, ನಿಮ್ಮಲ್ಲೇ ಒಂದೊಂದು ಪದ ಹುಟ್ಟಿರುತ್ತೆ. ಈಗ ನೀವು ಮಂಗಳೂರಿನವರು ಮಾತಾಡ್ಬೇಕಾದ್ರೆ ಹೆಚ್ಚು ಉದ್ಗಾರಗಳನ್ನು ಉಪಯೋಗಿಸ್ತೀರಿ. ಹೋ ಎಂತ ಅಲ್ವಾ, ಎಂತ ಮಾರಾಯ ನೀನು, ಎಷ್ಟು ಚಂದ ಅವನು. ಆಮೇಲೆ ನಿಮ್ಮ ತುಳುವಿನಲ್ಲಿ ಸುಮ್ಮನೆ ಹೇಳೋದಿದ್ರೆ ದಾದೆ ಮಾರ್ರೆ, ದಾನೆ ಇಜ್ಜಿಯ, ಆ ಟೋನು, ಧ್ವನಿ ಹೊರಟೋಗ್ತಾ ಇದೆ. ಅದು ನಮಗೆ ಯಾಕೆ ಹೊರಟೋಗ್ತಾ ಇದೆ? ನಾವು ಅದನ್ನು ಬಳಸ್ತಾನೇ ಇಲ್ಲ. ನಾವು ನಮ್ಮ ಅಂದರೆ ನನ್ನ ನೆಲದ, ನನ್ನದೇ ಆದ, ನನ್ನ ಮೈಯಲ್ಲೇ ಇರುವಂತಹ ಶಬ್ದ ಇದೆಯಲ್ಲ, ಸೌಂಡ್, ಅದೇ ಮರೆತು ನಮಗೆ ಇನ್ನೊಂದು ಯಾವ. ನಾನು ತಪ್ಪು ಅಂತ ಹೇಳ್ತಿಲ್ಲ, ಇಂಗ್ಲೀಷು ಕಲಿಬಾರ್ದು ಅಂತಲ್ಲ, ಆದರೆ ನನ್ನ ಭಾಷೆನ ಮರಿಬಾರ್ದು. ನಿಮಗೆ ಆ ಮಗುಗೆ ಇಂಗ್ಲೀಷ್ ಯಾಕೆ ಈಸಿ ಆಗುತ್ತೆ ಅಂದರೆ, ಇಂಗ್ಲೀಷ್ನಲ್ಲಿ ಮಕ್ಕಳ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಬೆಳೆಸ್ತಾರೆ. ಅವರು ಎ ಅನ್ನುವಂಥ ಫಾರ್ಮ್ಯಾಟ್ ಏನಿದೆಯಲ್ಲ, ಆ ಎನಲ್ಲಿ 100 ಅರ್ಥ ಬರುವ ಹಾಗೆ 100 ಇಮೇಜನ್ನು ಕ್ರಿಯೇಟ್. ಮಗುಗೆ ಏನಾಗುತ್ತೆ ಗೊತ್ತಾ, ಮಕ್ಕಳಿಗೆ ಯಾವತ್ತೂ ಸೌಂಡ್ ಆ್ಯಂಡ್ ಇಮೇಜ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮಗೆ ಮಿಕ್ಕಿ ಮೌಸ್ ಇದೆಯಲ್ಲ, ಯು ವಾನ್ ಬೇಸ್, ಐ ವಾನ್ ಡೂ ಸಮಥಿಂಗ್ ಬ್ಯಾಡ್ ಬೂ ಅಂದಕ್ಕೆ ಮಗುಗೆ ನೋಡುತ್ತೆ, ಅದು ಏನೋ ಬೇರೆ ಅನಿಸುತ್ತೆ. ಆಮೇಲೆ ಅದರ ಆ್ಯಟಿಟ್ಯೂಡು, ಬಾಡಿ ಲ್ಯಾಂಗ್ವೇಜ್. ಅದೇ ಥರ ಅವರು ಬುಕ್ಕನ್ನು ಮಾಡ್ತಾರೆ. ಆ ಬುಕ್ಕಲ್ಲಿ ಎ ಅಂದರೆ ಏರೋಪ್ಲೇನ್ ಅಂತಲೂ ಮಾಡ್ತಾರೆ. ಅದರ ನೆಕ್ಸ್ಟ್ ಪೇಜ್ ಹೋದರೆ ಏರೋಪ್ಲೇನ್ನ ಬೇರೆ ಬೇರೆ ಬಿಡಿ ಭಾಗ ನೀವು ಜೋಡಿಸ್ಬೋದು ಅಂತ ಒಂದು ಬುಕ್ ರೆಡಿ ಮಾಡಿ. ಅಂದರೆ ನಾನು ಹೇಳೋದು, ದಿಸ್ ಇಸ್ ಲ್ಯಾಬ್. ನಮ್ಮಲ್ಲಿ ಆ ಅಂತ ಸುಮ್ಮನೆ ಮಗ್ಗಿ ಪುಸ್ತಕ ಬಿಟ್ಟು ಅದಾದ ಮೇಲೆ ನಮ್ಮಲ್ಲಿ ಎಕ್ಸ್ಪೆರಿಮೆಂಟ್ ಆಗಿದ್ದೇ ಕಡಿಮೆ. ಆ ಅನ್ನೋದನ್ನು ಆ ಅಗಸ ಅಂತ ಬರುತ್ತೆ. ಆ ಅಂದರೆ ಅರುಣ, ಅರುಣ ಅಂದರೆ ಸೂರ್ಯ. ಆ ಅನ್ನೋದ್ರಲ್ಲಿ ಅಮ್ಮ ಹೆಂಗಿದ್ದಾಳೆ, ಎಲ್ಲರೂ ನಿಮಗೆ ಇದಾಗಿದ್ದಿದೆಯಾ ಅಂದರೆ ನಮ್ಮಲ್ಲಿಲ್ಲ. ಆ ಎಕ್ಸ್ಪೆರಿಮೆಂಟು ಇಲ್ಲ. ಅದನ್ನು ಪ್ರಾಧಿಕಾರದವರು ತಮ್ಮ ಲ್ಯಾಬ್ ಇಟ್ಕೊಂಡು ಒಂದು ಬುಕ್ಕು ಬಿಡಬೇಕಾದ್ರೆ ಒಂದು ಮಗು, ನಾನು ಅದನ್ನೇ ಹೇಳಿದ್ದು, ಈ ಹಿಂದೆ ಟೀಚರ್ಸ್ಗಳೇ ಇದನ್ನು ಕ್ರಿಯೇಟ್ ಮಾಡ್ತಾಯಿದ್ರು. ಅದಾದ ಮೇಲೆ ನಮಗೇನಾಯಿತು, ಈಗ ಬರ್ತಾ ನಮ್ಮ TCH ಟ್ರೈನಿಂಗ್ ಕೂಡ ಬದಲಾಗ್ಬಿಟ್ಟಿದೆ. ಈ ನೆಲದ, ಈ ಮಣ್ಣಿನ ಗುಣವನ್ನೇ ಫಸ್ಟ್ ಹೇಳ್ಕೊಡಲ್ಲ. ನಾವೆಲ್ಲ ಯಾರೋ ಮಾಡಿದ ಸಿದ್ಧಾಂತ, ಯಾರೋ ಮಾಡಿದ ಪಾಠದ ಪಠ್ಯಕ್ರಮವನ್ನು ಟೀಚರ್ಸಿಗೆ ಹೇಳ್ಕೊಡ್ತೀವಿ. ಅವರು ಅದಷ್ಟನ್ನೇ ಹೇಳ್ತಾ ಇರ್ತಾರೆ. ಅಂದರೆ ಮೆಷಿನ್ ಥರ. ಅಂದರೆ ನಾನು ಹೇಳಿದ್ರೆ ಎಲ್ಲರೂ ಅಲ್ಲ, ಸ್ವಲ್ಪ ಜನ ಮಾತ್ರ ಪ್ರಯತ್ನಗಳಲ್ಲಿದ್ದಾರೆ, ಉಳಿದವರೆಲ್ಲ ಇಲ್ಲ. ನಿಮ್ಮ ಸ್ಕೂಲ್ಗಳಲ್ಲಿ ನೀವೇ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಪಾಠ ಹೇಗೆ ಮಾಡ್ತಾರೆ ಅನ್ನೋದು. ಅಂದರೆ ಒಂದು ಮಗುವಿನ ಸಾಹಿತ್ಯದ ಮೇಲೆ ಕೆಲಸ ಆಗ್ತಿಲ್ಲ, ಕಡಿಮೆ ಆಗಿದೆ. ಮಕ್ಕಳ ಸಾಹಿತ್ಯ ಎಲ್ಲಿದೆ ಈಗ? ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಹೆಜ್ಜೆ ಹೆಜ್ಜೆಗೂ ಕುಣಿಯುವ ಕುದುರೆ, ಕಾಲಿಲ್ಲದೆ. ಆದರೆ ಅದೂ ರೈಮೆ. ಪುಸಿಕ್ಯಾಟ್ ವೇರ್ ಹ್ಯಾವ್ ಬೀನ್ ಐ ಬೀನ್ ಟು ಲಂಡನ್ ಟು, ಅದು ನಾನು ಅದನ್ನು ಹೇಳ್ಕೊಡ್ಬೇಡಿ ಅಂತ ಹೇಳೋದು. ನೀವು ಇದನ್ನು ಮಾಡಿ.
ಗೇರ್ ಗೇರ್ ಮಂಗಣ್ಣ, ಕಡಲೆಕಾಯಿ ತಿಮ್ಮಣ್ಣ, ಎಷ್ಟು ಚೆನ್ನಾಗಿದೆ. ಈ ತಟ್ಟು ಚಪ್ಪಾಳೆ ಪುಟ್ಟ ಮಗುವಲ್ಲಿ ಕೆಲವುದಿದೆ. ನಾವು ಆ ಥರದ ಮಕ್ಕಳಿಗೆ ದನಿಯ ಮೂಲಕ, ಶಬ್ದದ ಮೂಲಕ, ಬಾಡಿ ಲ್ಯಾಂಗ್ವೇಜಿನ ಮೂಲಕ ಕನ್ನಡವನ್ನು ಹೇಳ್ಕೊಡ್ತಾ ಇದ್ದೀವ? ಹೇಳ್ಕೊಡ್ತಾ ಇಲ್ಲ. ಕನ್ನಡದ ಒಂದು ಭಾಷೆ ಕಳೆದೋಗ್ತಾ ಇದೆ ಅಂದರೆ ಅದರ ಒಳಗಿನ ಆಳವಾದ ದನಿ, ಅದರ ಒಳಗಿನ ಸಂಪತ್ತು, ಅದರ ಶ್ರೀಮಂತಿಕೆ, ಶಬ್ದ ಭಂಡಾರ, ಆಮೇಲೆ ಆ ಭಾಷೆಗಿರುವ ಸೊಬಗು, ಲಾಲಿತ್ಯ ಎಲ್ಲ ಕಳ್ಕೊಂಬಿಡ್ತೀವಿ. ನಿಮಗೆ ಬೆಸ್ಟ್ ನೋಡಿ, ಇಗ್ಗಾಣೇಶ್ವರನಿ ಅರ ಅರ ಗೌರಿಯ ಮುದ್ದಿನ, ಅವರು ಹರ ಅರ ಅರ ಗೌರಿಯ ಮುದ್ದಿನ ಕುಮಾರನಿ ಇದ್ಯ ಬುದ್ಧಿ ಕಲಿಶೀದ ಗುರುವೇ. ನೋಡಿ ಅದು ಆ ಭಾಷೆ. ಅದು ಶಿಷ್ಟವಾದವ್ರು ಏನು ಮಾಡ್ತಾರೆ, ಅವನೇನ್ರಿ ಹಾಗೆ ಆ ಅಂತಾನೆ ಹಾಗೆ ಅಂತ. ನಾನು ಅದನ್ನು ತಪ್ಪು ಅಂತ ಹೇಳೋದೇ ಇಲ್ಲ. ಕೆಲವು ಕಡೆಗೆ ಬಂದಾಗ ಅಕಾರಗಳನ್ನು ಶಿಷ್ಟವಾದ ಭಾಷೆ ಬಂದಾಗ ಒಂದು ಬೇರೆ ಥರದ ಕನ್ನಡ ಅನ್ನೋದೇ ಅಲ್ಲಿ ತಪ್ಪಾದಾಗ ಅಲ್ಲಿ ಸರಿ. ಅವನು ಯೂಶಲಿ ಇದ್ದಾಗ ತಪ್ಪಲ್ಲ ಅದು. ಅವನು ಹಕಾರ ಅವನು ಅಂದರೆ ಅಲ್ಲಿ ಬಿಡಿ ಅಂತೀನಿ ನಾನು. ಯಾಕೆಂದರೆ ಅವನು ಈಗ ಹಳ್ಳಿಯಲ್ಲಿ ಹಾನೆ, ಈಗ ನಮ್ಮ ಹವ್ಯಕರಲ್ಲಿ ಹೋದನೆ ಅಂತಾರೆ. ಅದು ಮಾತಾಡ್ತಾ ಹೌದನೆ ಬತ್ತಲ್ಲಿನೇ ಬತ್ವಲ್ಲಡ್ದೇನೆ ಯಾಂತೆ. ನೋಡಿ ಆ ಭಾಷೆಯ ಮಜಾ ಇದೆ ಅಲ್ವಾ? ನಿಮ್ಗೆ ಕೊಳ್ಳೆಗಾಲಲ್ಲೂ ಅದಕ್ಕಂಗನ ಬಂದಿದ್ದೇನೋ ಬಡಿಯೋದನ್ನೇ ಯಾಕಲಾ ಹೋಗಲ್ಲ ಬತ್ತಾನ ನೀ ಸುಮ್ಮನೆ ಯಾಕೆ ಮಿಟ್ಕಲಾಡಿ ಆಡಂಗಳಿ ಉಳ್ಳೋ ಯಾರ್ಲಿ ಉಣ್ಣು. ಆ ಭಾಷೆಯ ಎಷ್ಟು ಚೆನ್ನಾಗಿದೆ ಅದು. ನಾನು ಹೇಳೋದು ಒಂದು ಸ್ವಲ್ಪ ಎಕ್ಸಾಗರೇಟ್ ಮಾಡ್ತಾ ಇದ್ದೀನಿ. ನಿಮಗೆ ಕುಸುಂಬಲೆಯಲ್ಲಿ ಬರೀತಾರಲ್ಲ, ಅಲ ಅಲ ಅಂತ ಗೆಲುಗಾಡುತ್ತಿದ್ದವಲ್ಲ ತೂರು ಮನೆಯ ತೆಂಗಿನ ಗಿರಿಗಳಾದಿ. ಎಷ್ಟು ಚೆನ್ನಾಗಿದೆ. ಅಲ ಅಲ ಅಂತ ಗೆಲುಗಾಡುತ್ತಿದ್ದವಲ್ಲ ತೂರು ಮನೆಯ ತೆಂಗಿನ ಗಿರಿಗಳ. ಅಂದರೆ ಅಲ ಅಲ ಅಂತ ಮನೆಯ ಮುಂದಿರುವ ತೆಂಗಿನ ಗರಿ ಅಲ್ಲ, ಅಲ ಅಲ್ಲ 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 ಗಲ್ಲ 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 ಅದು ನೋಡಿ. ಎಷ್ಟು ಭಾಷೆಯ ಸೊಬಗೆ ಒಂದು ತುಂಬ ಚೆಂದ ಇದೆ, ವೈವಿಧ್ಯತೆ ಇದೆ. ಅದು ಎಲ್ಲೋ ಸ್ಕೂಲ್ಗಳ ಮೂಲಕನೂ ಹಾಳಾಗ್ತಿದೆ, ಮನೆಯಲ್ಲೂ ಹಾಳಾಗ್ತಿದೆ. ನಾವು ಯಾರು ಈಗ ನೋಡಿ, ಈಗ ನಿಮಗೆ ಕೊಳ್ಳೇಗಾಲದಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಕೊನೆಗೆ ಬೆಂಗಳೂರು ಬಂದು ಸೆಟ್ಲ್ ಆಗ್ತಾನೆ. ಅವ್ರ ಮಕ್ಕಳನ್ನು ಎಲ್ಲಿ ಓದಿಸ್ತಾನೆ? ಬೆಂಗಳೂರು ಓದಿಸ್ತಾನೆ. ತಾನು ಮಾತನಾಡುವ ಬಗೆಯನ್ನು ನಾವು ಬದಲು ಮಾಡ್ಕೋತೀವಿ. ತನ್ನಿಂತಾನೇ ತನ್ನ ಭಾಷೆಯ ಮೂಲ ಮಕ್ಕಳಿಗೆ ಸಿಗಲ್ಲ. ಅವ್ರೇನು ಮಾಡ್ತಾರೆ, ಇಲ್ಲಿ ಒಡನಾಟದೊಂದಿಗೆ ಬೆಳೀತಾ ಪಾಪ ಅವರು ಆ ಕನ್ನಡವನ್ನು ಕಲ್ತ್ಕೋತಾರೆ. ಕೊನೆಗೆ ಅವರು ಹಳ್ಳಿಗೆ ಹೋಗ್ತಾರೋ, ಅಜ್ಜನ ಮನೇಲಿ ಇರ್ತಾರೋ ಇರಲೋ ಗೊತ್ತಿಲ್ಲ. ಅಲ್ಲಿ ಹೋದಾಗ ಅಜ್ಜ ಗಿಜ್ಜ ಮಾತಾಡೋದವರೆಗೆ ಮಾತ್ರ ಭಾಷೆ ಉಳ್ಕೊಂಡಿರುತ್ತೆ. ಅದಾದಮೇಲೆ ಇವರಿಗೆ ಆ ಭಾಷೆ ಕೆಲವು ಪ್ರಯತ್ನ ಸಿನಿಮಾದಲ್ಲಿ ನಡೆದಿಲ್ಲ ಇದು. ಇಲ್ಲ. ನಿಮಗೆ ನಮ್ಮಲ್ಲಿ ಭಾಷೆಯ ಬಗ್ಗೆ ಅಂದರೆ ಕೊಳ್ಳೇಗಾಲ ಭಾಷೆ, ನಿಮಗೆ ಹಳ್ಳಿ ಅಂದ ತಕ್ಷಣ ಮಂಡ್ಯ ಭಾಷೆ ಮಾತಾಡೋದು ಬಿಟ್ಟರೆ ನಿಮಗೆ ಧಾರವಾಡ ಕನ್ನಡ, ದಕ್ಷಿಣ ಕನ್ನಡ ಈಗ ಬಂದಿರೋದು. ನಿಮಗೆ ದಕ್ಷಿಣ ಕನ್ನಡ ಎಲ್ಲೋ ನಿಮಗೆ ದಿನೇಶ್ ಅವರೆಲ್ಲ ಬಟ್ಟನ್ ಮಾಡ್ತಾ ತಮಾಷೆ ಮಾಡಿ ಎಕ್ಸಾಗ್ರೇಟಿವ್ ಆಗಿ ಮಾಡಿರೋದು ಒಂದು. ಸರ್ ನಿಮಗೆ ಈ ಕೊಳ್ಳೇಗಾಲದಲ್ಲಿ ನಿಮಗೆ ಮಲೆ ಮಹದೇಶ್ವರನ ಹಾಡು, ವಾಲಿಗವೋ ನಿಮ್ಮ ವಾಲಿಗವೋ ಶಿವನಮ್ಮ ದೇವನ ವಾಲಿಗವೋ ವಾಲಿಗ ಒಂದಾರೆ ಗೊತ್ತ ಒಂದೇ ಶಿವನಮ್ಮ ದೇವನ ವಾಲಿಗವೋ ಅಂತ ನೋಡಿ. ಆ ಭಾಷೆಯ ಸೌಂಡ್ ಎಷ್ಟು ಚೆನ್ನಾಗಿ. ಯಾರಲೇವನು ಬತ್ತಾನೆ ಬರೋದಿಲ್ವ ಅಂದರೆ ಆ ಪ್ರೀತಿ, ಆ ಭಾಷೆ ಒಳಗಿರುವಂತಹ ಇದು. ಅದೇ ನಿಮಗೆ ಧಾರವಾಡ ಗಿರವಾಡ ತೊಗೊಂಡ್ರೆ ಧಾರವಾಡದಲ್ಲಿ ಶಿಷ್ಟವಾದ ಇದು ಇದೆ ನಿಮಗೆ. ಆಮೇಲೆ ಧಾರವಾಡದಲ್ಲೇ ಅಂದರೆ ಧಾರವಾಡ ಅಂದರೆ ನಾನು ಹೇಳೋದು ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಬೇರೆ ಬೇರೆ ಭಾಷೆಗಳು ಒಡೆಯುತ್ತೆ. ಅಂದರೆ ಒಂದೇ ಭಾಷೆ ಅವರವರ ತಕ್ಕನಾಗಿ ಮಾತನಾಡುವ ಇದಿರುತ್ತೆ. ಹೌದನ ಬರುವುದಿಲ್ಲ, ಎದಕ್ಕೆ ಹಂಗೆ ಮಾಡೀನಿ ಮತ್ತೆ ಬರುದಿಲ್ಲ ಅಂತ ಹೇಳಿ ಯಾವನು ಇವ ಹೌದ್ಲೇ ತಮ್ಮ. ನಾನು ಇದು ವಿಷ್ಣುವರ್ಧನ್ ಭಾಷೆ, ನಾನು ಆ್ಯಕ್ಟ್ರಾಗಿ ಅದನ್ನು ಪ್ರಯತ್ನ ಮಾಡೋಕ್ಕೆ ಹೋದಾಗ ಎಷ್ಟೋ ಕಡೆ ನನಗೆ ಆ ಭಾಷೆ ಬೇಡ ಸರ್, ವರ್ಕೌಟ್ ಆಗಲ್ಲ ಅಂತಾರೆ. ಅಯ್ಯೋ ದೇವರೇ, ನಾವು ಈ ಥರದ್ದೇನೋ ಪ್ರಯತ್ನ ಮಾಡ್ಬೋದಲ್ಲ ಅಂತ. ಆ್ಯಕ್ಚುಲಿ ಸುದೀಪೇ ಹೇಳಿದ್ದು, ಅವನು ಅದರಲ್ಲೇ ಮಾತಾಡಲಿ ತುಂಬ ಚೆನ್ನಾಗಿರುತ್ತೆ ಅದು. ನಾನು ನಿಂಬೆಹಣ್ಣು ರೋಲ್ ಮಾಡಿದ್ದೀನಲ್ಲ ವಿಷ್ಣುವರ್ಧನ್, ನಾನು ಅವನು ದೋಸ್ತ ಯಾಕೆ ಮಗನ ಏನು ಮಾಡಿ ಹತ್ತೀನಿ, ಏನು ಅಂಕಲ್ ಆಗೋದಿಲ್ಲ ಹೋಗಲೇ ಅಂತ ಏನು ಮಾತಾಡಿ. ಆ ಜನ ಈಗಲೂ ಹೋದ್ರೆ ಒಬ್ಬಳಿದ್ದಾರೆ, ಸರ್ ನೀವು ನಿಂಬೆಹಣ್ಣು ರೋಲ್ ನಮ್ಮೂರಿನ ಭಾಷೆ ಎಷ್ಟು ಸಖತ್ತಾಗಿ ಮಾತಾಡಿದಿರಿ ಸರ್. ಭಾಷೆಯ ಸೊಗಡನ್ನು ನಾಟಕದಲ್ಲಿ ಯೂಸ್ ಆಗಿದೆ, ಸಾಹಿತ್ಯದಲ್ಲಿ ಯೂಸ್ ಆಗಿದೆ, ಸಿನಿಮಾದಲ್ಲಿ ಅಷ್ಟು ನಾವು ಇದು ಮಾಡಲಿಲ್ಲ. ರಾಜ್ಕುಮಾರ್ ಅವರು ನೋಡಿ ತಮ್ಮ ಚಾಮರಾಜನಗರದ ಭಾಷೆಯನ್ನು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ. ನೀವು ಕಾಳಿದಾಸದಲ್ಲಿ ಮಾಡಿದಂಥ ರೋಲ್ ಇರ್ಬೋದು. ನಿಮ್ಗೇನಾರು ಅವ್ರ ಬಗ್ಗೆ ಕೆಟ್ಟದ್ದು ಅನಿಸಿದಾಗ ಅದನ್ನು ಹೇಳುವ ರೀತಿ ತಪ್ಪಾಗಿದ್ದರೆ ಅದನ್ನು ಹೇಳುವ ರೀತಿನ ಯೋಚನೆ ಮಾಡಿ ಬಳಸಬೇಕಾಗುತ್ತೆ. ಆಮೇಲೆ ನನಗಂತೆ ಸರ್ಕಾರ ಅದಕ್ಕೊಂದು ಕಾನೂನು ತರಬೇಕು. ಇಲ್ಲಾಂದರೆ ಹೆಣ್ಮಕ್ಳನ್ನ ಸುಮ್ಮನೆ ಏನೇನೋ ಅಂದುಬಿಡ್ತಾರೆ. ಇಲ್ಲ ಯಾರೋ ಏನೋ ಮಾಡಿರ್ತಾನೆ, ಆಯ್ತು ಅವ್ನು ಮಾಡಿದ್ದಾನೆ ಹಾಗಂತೇಳಿ ಅದಕ್ಕೆ ಏನೇನೇನೋ ಪದಗಳನ್ನು ಬರೆಯೋದಿದೆಯಲ್ಲ, ಅದು ಬಹಳ ತಪ್ಪು ಸರ್. ಅದು ತುಂಬ ನೋವು ಮಾಡುತ್ತೆ ಎಲ್ಲರಿಗೂ.
ದೈವದ ಬಗ್ಗೆ ನಾನು ಕೇಳಿರೋ ಹಾಗೆ ಇಡೀ ಮಂಗಳೂರಿನಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಆ ಒಂದು ನಾನು ಹೇಳಿದ್ದು ಅದನ್ನೇ, ಮಂಗಳೂರಿನಲ್ಲಿ ಅದನ್ನು ಉಳಿಸ್ಕೊಂಡಿದ್ದಾರೆ ಒಳಗೆ. ಅದು ಕಾಂತಾರದ ಒಂದು ಹಂತದಲ್ಲಿ ಲಾಸ್ಟಿಗೆ ಎಂಡಿಗೆ ಎಲ್ಲರ ಕೈ ಅಂತ ಒಟ್ಟಿಗೆ ಮಾಡ್ತಾರೆ. ಹೌದು, ನೀವೆಲ್ಲ ಜೊತೆ ಇರಿ, ಎಲ್ಲ ಚೆನ್ನಾಗಿರಿ ಅಂತೇಳಿ. ಅದು ಬೀಭತ್ಸವಾಗಿಯೇ ಇರ್ತದೆ. ಸಾವಿರ ದೈವದ